ವಿಷ್ಣುವರ್ಧನ್ ಅವ್ರಿಗೆ ಕರ್ನಾಟಕ ರತ್ನ ಕೊಡಬೇಕು ಅಂತ ಕೇಳಿದ್ವಿ. ವಿತರಕ, ಪ್ರದರ್ಶಕ, ನಿರ್ಮಾಪಕ ಈ ಮೂರು ಜನರು ಇಲ್ಲದೆ ಒಬ್ಬ ಕಲಾವಿದೆ ಹುಟ್ಟಕ್ಕೆ ಆಗಲ್ಲ. ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಸಾಹೇಬರು ಎಷ್ಟು ಒಳ್ಳೆ ಆಡಳಿತವನ್ನು ಕೊಟ್ಟರು, ಡಿ.ಕೆ. ಸಾಹೇಬರು ಅಷ್ಟೇ ಒಳ್ಳೆ ಆಡಳಿತವನ್ನು ಕೊಡ್ತಾರೆ. ಸಿನಿಮಾದವರಿಗೆ ನಟ್ಟು ಬೋಲ್ಟನ್ನು ಟೈಟ್ ಮಾಡ್ತೀನಿ ಅನ್ನೋ ತರ ನಾಯಕತ್ವ ಅಂತಂದಾಗ ಶಿಸ್ತಿರ್ಬೇಕಾಗತ್ತೆ. ಸೊ ಶಿಸ್ತಿನ ಬಗ್ಗೆ ಮಾತಾಡಿದ್ರು. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು, ಹಿರಿಯ ನಟಿ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜಯಮಾಲಾ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಸಾಕಷ್ಟು ವಿಚಾರಗಳನ್ನ ಮಾತನಾಡಿಸೋದಿದೆ. ಮೇಡಮ್, ಮೊದಲನೇದಾಗಿ ನಮಸ್ತೆ. ಸೊ ಎರಡನೇ ಬಾರಿಗೆ ಅಧಿಕಾರಕ್ಕೆ ಬಂದಿದ್ದೀರಾ. ಕರ್ನಾಟಕ ಚಲನಚಿತ್ರ ಸಾಕಷ್ಟು ಬದಲಾವಣೆ ನಡೀತಾ ಇದೆ. ಸೊ ಸಿನಿಮಾ ಆಗಿರ್ಬೋದು, ಒಟ್ಟಾರೆ ಎಲ್ಲದ್ರ ಬಗ್ಗೆ ಅಷ್ಟೇ ಒಂದು ಒಳ್ಳೆ ಬೆಳವಣಿಗೆ, ಒಳ್ಳೆ ಯೋಜನೆಗಳನ್ನ ತರ್ತಾ ಇದ್ದೀರಾ. ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಅದಕ್ಕೋಸ್ಕರ ಕಂಗ್ರಾಚುಲೇಷನ್ ಮೊದಲನೇದಾಗಿ. ಅಂದ್ರೆ ಈಗ ಅಟ್ ಪ್ರೆಸೆಂಟ್ ಇವಾಗ ಏನೇನ್ ಪ್ಲಾನ್ ಉದ್ದೇಶ ಹಿಡ್ಕೊಂಡ್ ಬಂದಿರ್ತೀರಾ, ಸೊ ಎಷ್ಟು ಈಡೇರಿಸಿದ್ರೆ, ಎಷ್ಟು ಮಾಡ್ತಾ ಇದೀರಾ ಅಂತ? ಈಗ ತಾನೇ ಎಲ್ಲಾನು ಮಾಡ್ತಾ ಇದ್ದೀವಿ. ಇನ್ನು ನಾವು ಬಂದಾಗ್ಲೇನೆ ಇದು 3 ತಿಂಗಳು ಕಳೆದು ಇದು 4ನೇ ತಿಂಗಳು. ಅದರಿಂದಾಗಿ ಅದು ಈಗಲೇ ನಾನು ಏನು ಹೇಳಲಾರೆ, ಮುಂದಿನ ದಿನದಲ್ಲಿ ಹೇಳ್ತೇನೆ. ಅಂದ್ರೆ ಶಾರ್ಟ್ ಟೈಮಲ್ಲೂ ಕೂಡ ಚೆನ್ನಾಗಿ ಎಲ್ಲರೂ ಕೂಡ ಮೆಚ್ಚುತ್ತಾ ಇದ್ದಾರೆ. ಅಂದ್ರೆ ಚೆನ್ನಾಗಿ ಮಾಡ್ತಿದ್ದಾರೆ ಮೇಡಮ್. ಲಾಸ್ಟ್ ಟೈಮು ಕೂಡ ಚೆನ್ನಾಗಿ ಮಾಡಿದ್ರು. ಈಗ ಬಂದಿರೋ 3 ತಿಂಗಳು ಕೂಡ ಚೆನ್ನಾಗಿ ಹೋಗ್ತಾ, ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಎಲ್ಲರೂ ಕೂಡ ಅಭಿಪ್ರಾಯ ಒಳ್ಳೆ. ಹೌದು, ಇದು ನಮ್ಮ ಮನೆ. ನಾವು ಇಲ್ಲಿಗೆ ನಾನೊಂದು 25 ವರ್ಷ ಆಫೀಸ್ ಬೇರರ್ ಆಗಿದ್ದೆ. ಚಿತ್ರರಂಗ ಅಂತಂದ್ರೆ ಒಬ್ಬ ಕಲಾವಿದೆಗೆ, ಅದರಲ್ಲೂ ಈ ವಾಣಿಜ್ಯ ಮಂಡಳಿ ಇಲ್ಲಿ 3 ವಲಯ ಇದೆ: ವಿತರಕ, ಪ್ರದರ್ಶಕ, ನಿರ್ಮಾಪಕ. ಈ 3 ಜನರು ಇಲ್ಲದೆ ಒಬ್ಬ ಕಲಾವಿದೆ ಹುಟ್ಟಕ್ಕೆ ಆಗಲ್ಲ. ಸೊ ಅವರ ಆಶೀರ್ವಾದಗಳು ಮತ್ತು ಅವರ ಸಹಕಾರಗಳು ಇಂಡಸ್ಟ್ರಿಯಲ್ಲಿ ಈ ಕಲಾವಿದರುಗಳು ಹುಟ್ಟುತ್ತಾ ಹೋಗ್ತಾರೆ. ಹಾಗೆ ನಾನೊಬ್ಬ ಕಲಾವಿದೆಯಾಗಿ ಬಂದಾಗ ನನಗೆ ಈ ವಾಣಿಜ್ಯ ಮಂಡಳಿ ನನಗೆ ಭಾಳ ಒಂದು ರೀತಿಯಲ್ಲಿ ನನಗೆ ಇನ್ಸ್ಪೈರ್ ಆಗಿರೋದು, ಮತ್ತು ಇದೊಂದು ಋಣ ತೀರಿಸೋ ಜಾಗ ಆ 3 ವಲಯಕ್ಕೆ. ಅದರಿಂದ ನನಗೆ ತುಂಬ ಖುಷಿಯಾಗಿದೆ. ಇಲ್ಲಿ ಕೆಲಸ ಮಾಡೋದು ಅಂತಂದರೆ ಇದು ನನ್ನ ತಾಯಿ ಮನೆಯಲ್ಲಿ ನಾನು ಮಾಡ್ತಿದ್ದೀನಿ, ನನ್ನ ಧರ್ಮ ಅನ್ನೋದು ಒಂದು ಭಾವ ಅಷ್ಟೇ. ಸೊ ಅಂದ್ರೆ ಲಾಸ್ಟ್ ಟೈಮ್ ಕೂಡ ಅಷ್ಟೇ, ನೀವು ಹಿರಿಯ ನಟಿಯರಾಗಿದ್ದಂತ ಶ್ರುತಿ ಅವರು, ತಾರೋ, ನೀವು ಕೂಡ ಸರ್ಕಾರವನ್ನ ಭೇಟಿ ಮಾಡಿದ್ರಿ, ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ರಿ. ಸೊ ಆ ಮಾಡಿರೋ ಚರ್ಚೆ ವಿಚಾರಗಳು ಎಷ್ಟು ಈಡೇರಿದೆ, ಎಷ್ಟು ಈಡೇರಬೇಕಿದೆ, ಮತ್ತೆ ಬೇರೆ ಏನಾದರೂ ಬೇಡಿಕೆ ಇದೆಯಾ ಅಂತ? ಏನು ಅವ್ರ ಜೊತೆ ಏನು ಭೇಟಿ ಆಗಿದ್ರಲ್ಲ, ಯಾವ ಉದ್ದೇಶಕ್ಕೆ ಅಂತ? ಅಂದ್ರೆ ಹಿರಿಯ ನಟಿಯರೆಲ್ಲ ಸೇರ್ಕೊಂಡು ಭೇಟಿ ಆಗಿರಲ್ಲ. ಸೊ ಇಂಡಸ್ಟ್ರಿಯ ಒಂದು ವಿಚಾರದ ಬಗ್ಗೆ ಅಥವಾ ಬೇರೆ ಏನಾದ್ರು ಯೋಜನೆಗಳನ್ನ ತರಬೇಕು ಅಂತ? ಕರ್ನಾಟಕ ರತ್ನ ವಿಷ್ಣುವರ್ಧನ್ ಅವ್ರಿಗೆ ಕರ್ನಾಟಕ ರತ್ನ ಕೊಡಬೇಕು ಅಂತ ಕೇಳಿದ್ವಿ. ಅದಾಯ್ತಲ್ಲ, ಮಾಡಿದ್ರು. ಈಗ ಸಮಾರಂಭ ಏನು ಜೂನ್ನಲ್ಲಿ ಮಾಡ್ತೀವಿ ಅಂತ ಮೊನ್ನೆ ಹೇಳಿದ್ರಲ್ಲ. ಈಗ ಹೊಸ ನಮ್ಮ ಮುಖ್ಯಮಂತ್ರಿಯವರು ನಾಳೆ ಪ್ರಮಾಣ ವಚನ ಸ್ವೀಕರಿಸ್ತಿದ್ದಾರೆ. ಸೊ ನಮಗೆ ಖುಷಿ ಆಗ್ತಿದೆ. ಈ ಸಂದರ್ಭದಲ್ಲಿ ನಾವು ಅವ್ರನ್ನ ಹೋಗಿ ಸಮಾರಂಭ ಯಾವಾಗ ಇಡ್ತಾರೆ ಅಂತ ಹೇಳ್ಬಿಟ್ಟು ಕೇಳ್ತೀವಿ. ಖಂಡಿತವಾಗ್ಲೂ ಉದ್ಯಮದ ಬಗ್ಗೆ ಭಾಳಷ್ಟು ಕೇಳೋದಿದೆ. ಅವ್ರಿಗೂ ಗೊತ್ತಿದೆ, ಅವರು ನಮ್ಮವರೇ ಅಲ್ಲ. ಸೊ ಚಿತ್ರರಂಗ ಇದರೊಳಗೆ ಇರುವಂಥವ್ರು. ಅದರಿಂದಾಗಿ ಅವ್ರಿಗೆ ನಮ್ಮ ಎಲ್ಲ ಸಂಕಷ್ಟಗಳು ಅರ್ಥ ಆಗುತ್ತೆ. ಅಂದ್ರೆ ಇದೇ ವಿಚಾರ ಬಗ್ಗೆ ಕೇಳಬೇಕು ಅಂತ ಅನ್ಕೊಂಡಿದ್ರೆ ನೀವು ಮಾತಾಡಿದ್ರಿ. ಅಂದ್ರೆ ನಾಳೆ ಸಿಎಂ ಆಗಿ, ನೂತನ ಸಿಎಂ ಆಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ಸಿದ್ದರಾಮಯ್ಯ ಅವರು ಕೆಳಗಿಳಿತಾರೆ. ಸೊ ನೀವೊಂದು ಹಿರಿಯ ನಟಿ, ಮತ್ತೆ ಅವ್ರ ಜೊತೆ ಒಡನಾಟ ಇಟ್ಕೊಂಡಿದ್ದೀರಾ. ನೀವು ಕಾಂಗ್ರೆಸ್ಸಿನ ಒಂದು ಅದ್ರ ಜೊತೆ, ಪಕ್ಷದ ಜೊತೆ ಒಡನಾಟ ಇಟ್ಕೊಳ್ಳೋದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸೊ ಎಷ್ಟು ಖುಷಿಯಾಗಿದೆ, ಮತ್ತೆ ಅವ್ರ ಜೊತೆ ಒಡನಾಟ ಇಟ್ಕೊಂಡಿರೋ ನೀವು ಸ್ನೇಹಿತರಾಗಿರೋದ್ರಿಂದ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರ ಜೊತೆಲಿ ನಾವು ಸ್ನೇಹಿತರಲ್ಲ, ಅವ್ರು ನಮ್ಮ ವರಿಷ್ಠರು. ಒಂದು ಸಿದ್ದರಾಮಯ್ಯ ಸಾಹೇಬರು ಈ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ, ಈ ನಾಡಿಗೆ ಅವ್ರು ಕೊಟ್ಟಂಥ ಕೊಡುಗೆಯನ್ನು ಖಂಡಿತವಾಗ್ಲೂ ಊಹಿಸ್ಲಿಕ್ಕೂ ಸಾಧ್ಯವಿಲ್ಲ. ಅಷ್ಟು ದೊಡ್ಡ ಕೊಡುಗೆಯನ್ನು ಅವರ ಅವಧಿಯಲ್ಲಿ ಕೊಟ್ಟಿದ್ದಾರೆ. ಆ ಅವಧಿಯಲ್ಲಿ ಡಿ.ಕೆ. ಸಾಹೇಬರು ಇದ್ದಾರೆ. ಯಾಕೆಂದರೆ ನಮ್ಮ ಪಕ್ಷದಿಂದ ಇವತ್ತು ಅವರಾಗಿನೇ ಕರೆದು ಈ ಥರ ವರಿಷ್ಠರು ಹೇಳಿದ ಮೇಲೆ ಈಗ ನಾಳೆ ನಮ್ಮ ಡಿ.ಕೆ. ಶಿವಕುಮಾರ್ ಸಾರು ಅವರು ಮುಖ್ಯಮಂತ್ರಿ ಆಗ್ತಿದ್ದಾರೆ. ನೋಡಿ, ಇಲ್ಲಿ ನಮ್ಮದೇ ಪಕ್ಷ. ಒಂದು ಯೋಚನೆ ಮಾಡಿ, ಡಿ.ಕೆ. ಸಾಹೇಬರು ಪಕ್ಷದ ಅಧ್ಯಕ್ಷರಾಗಿ ಅವರಷ್ಟು ಚೆನ್ನಾಗಿ 135 ಸೀಟ್ ತಂದಿರೋದ್ರಿಂದ ಈ ಪಕ್ಷ ಗಟ್ಟಿಯಾಗಿದೆ. ಸೊ ಹಾಗಿದ್ದಾಗ ನಮ್ಮ ನಾಯಕರು ಸಿದ್ದರಾಮಯ್ಯ ಸಾಹೇಬರು ನಮ್ಮ ನಾಯಕರು. ನಮ್ಮಲ್ಲಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಇವರು ನಾಯಕರುಗಳು. ಸೊ ಅದರಿಂದ
ನಮ್ಗೆ ಹೆಮ್ಮೆ ಇದೆ. ಡಿ ಇದು ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಸಾಹೇಬರು ಎಷ್ಟು ಒಳ್ಳೆ ಆಡಳಿತವನ್ನು ಕೊಟ್ಟರು, ಡಿ ಕೆ ಸಾಹೇಬರು ಅಷ್ಟೇ ಒಳ್ಳೆ ಆಡಳಿತವನ್ನು ಕೊಡ್ತಾರೆ. ಅದು ನಂಬಿಕೆ ನಮಗಿದೆ. ಯಾಕೆಂದರೆ ಕಾಂಗ್ರೆಸ್ ಪಕ್ಷ ತನ್ನ ಶಾಸಕರನ್ನ ಆ ನಂಬಿಕೆ ಇಟ್ಕೊಂಡೇ ಇಷ್ಟು ಎತ್ತರಕ್ಕೆ ಅವರು ಬೆಳೆಸೋದು. ನನಗೆ ನಂಬಿಕೆ ಇದೆ, ಒಳ್ಳೆಯ ಆಡಳಿತ ಸಿಕ್ಕುತ್ತೆ, ಖಂಡಿತವಾಗ್ಲೂ ಸಿಗುತ್ತೆ. ಸೊ ಅಂದ್ರೆ ಇನ್ನೊಂದು ವಿಚಾರ ಅಂತಂದ್ರೆ ನೀವು ಅಂದ್ರೆ ಹಿಂದಿನ ಒಂದು ಹೇಳಿಕೆ ಅಂದ್ರೆ ನಿಮ್ಮ ನಾಯಕರ ಬಗ್ಗೆ, ವರಿಷ್ಠರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿ ದೇವರು ಅಂದ್ರೆ ಶ್ರೀಕೃಷ್ಣನ ರೀತಿ ಅನ್ನೋ ತರ ಒಂದು ಹೇಳಿಕೆ ಕೊಟ್ಟಿರಿ. ಅಂದ್ರೆ ಲಾಸ್ಟ್ ಒಂದು 2018-19 ಟೈಮಲ್ಲಿ ಅನ್ಸುತ್ತೆ, ಅದು ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಇದಾಗ್ತಿದೆ. ಸೊ ಇದ್ರ ಬಗ್ಗೆ ಓಕೆ, ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಭಗವಂತ ಶ್ರೀಕೃಷ್ಣನ ರೀತಿ ಅಂತ ಒಂದು ಹೇಳಿಕೆ ಕೊಟ್ಟಿದ್ರಿ. ಸೊ ಅದು ನೆನಪಿದೆಯಾ ಇಲ್ಲೋ ಅನ್ಸುತ್ತೆ. ಅಂದ್ರೆ ತುಂಬಾ ಹಿಂದೆ 2018-19 ಟೈಮಲ್ಲಿ ಹೇಳಿದ್ರಿ ಯಾವ್ದೋ ಒಂದು ವಿಚಾರಕ್ಕೆ. ಓಕೆ, ಸೊ ಇನ್ನೊಂದು ವಿಚಾರ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಕೆಲವು ಸಿನಿಮಾದ ವಿಚಾರಗಳ ಸಂಬಂಧ ಕೆಲವು ವಿಚಾರವಾಗಿ ಅವರೊಂದು ಹೇಳಿಕೆ ಕೊಟ್ಟಿದ್ರು. ಅಂದ್ರೆ ಸಿನಿಮಾದವರಿಗೆ ನಟ್ಟು ಬೋಲ್ಟನ್ನು ಟೈಟ್ ಮಾಡ್ತೀನಿ ಅನ್ನೋ ತರ. ಸೊ ಇದು ನೀವು ಇವಾಗ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿದ್ರಿ. ಸೊ ಇದು ಎಷ್ಟು ಸಮಂಜಸ, ಅಂದ್ರೆ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನೋಡಿ, ನಾನು ನಿಮ್ಗೊಂದು ಮಾತು ಹೇಳ್ತೀನಿ. ಅವರು ಅವತ್ತಿನ ದಿನ ಹೇಳಲಿಕ್ಕೆ ಕಾರಣ ಅದು ಬೇರೆ ಬೇರೆ ಆ್ಯಂಗಲ್ನಲ್ಲಿರುತ್ತೆ. ಅದು ಯಾರಿಗೆ ಮುಟ್ಟಿಸ್ಬೇಕೋ ಅವ್ರಿಗೆ ಮುಟ್ಸಾಗಿದೆ. ಅದು ಮುಗ್ದ ಅಧ್ಯಾಯ. ಅವರು ಅದನ್ನು ತಿದ್ಕೊಂಡು ಆಗಿದೆ. ಈಗ ಇವರು ಇಂಥ ಒಂದು ಒಳ್ಳೆಯ ಜಾಗಕ್ಕೆ ಬರ್ತಿರುವಾಗ ಈ ವಿಚಾರ ಬೇಕಾ? ನನಗೇನೋ ಇದು ಬೇಡ ಅನಿಸುತ್ತೆ. ಇದು ಸಮಂಜಸ ಅಂದರೆ ಇದಕ್ಕೂ ಸಂಬಂಧನೇ ಇಲ್ಲ. ನಾನು ಒಪ್ಪೋದೇ ಇಲ್ಲ ಇದನ್ನು. ಆಮೇಲೆ ಒಂದು ಹೇಳ್ತೀನಿ, ಒಂದು ನಾಯಕತ್ವ ಅಂತಂದಾಗ ಶಿಸ್ತಿರ್ಬೇಕಾಗತ್ತೆ. ಸೊ ಶಿಸ್ತಿನ ಬಗ್ಗೆ ಮಾತಾಡಲಿ ಬಿಡಿ, ತಪ್ಪೇನಿಲ್ಲ. ಈ ಪ್ರಶ್ನೆ ಏನು ಕೇಳಿದೆ ಅಂದ್ರೆ DCM ಆಗಿದಂತ ಡಿ ಕೆ ಶಿವಕುಮಾರ್ ಆ ಟೈಮಲ್ಲಿ ಆತರ ಹೇಳಿಕೆ ಕೊಟ್ಟರು. ಈಗ CM ಆಗಿದ್ದಾರೆ. ಸೊ ಕೆಲವರಿಗೆ ಆತರ ಟಾರ್ಗೆಟ್ ಮಾಡೋ ಚಾನ್ಸ್ ಇದೆಯಾ ಅನ್ನೋ ತರ ಮಾತಾಡ್ತಿದ್ದಾರೆ. ಸೊ ಅದ್ರ ಬಗ್ಗೆ ಅದಕ್ಕೆ ನೋಡಿ, ಯಾವತ್ತು ಎತ್ತರದ ಸ್ಥಾನದಲ್ಲಿರೋರು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರಗಳನ್ನೆಲ್ಲ ಹಾಕೋಲ್ಲ. ಒಂದು ಎರಡನೇದಾಗಿ ನಾನು ಹೇಳ್ತೀನಿ, ಡಿ ಕೆ ಸಾಹೇಬರು ಯಾವಾಗಲೂ ಶಿಸ್ತಿನವರು. ಅವರಿಗೆ ಸ್ಟೇಜ್ ಮೇಲೆ ಎಲ್ಲರೂ ಹತ್ತು ಕೂತ್ಕೊಳ್ಳೋದಾಗ್ಲಿ ಒಂಥರ ಶಿಸ್ತನ್ನು ಅವರು ಸಹಿಸ್ಕೊಳ್ಳಲ್ಲ. ಶಿಸ್ತಿಂದ ಬದುಕಿ ಅಂತ ಹೇಳ್ತಾರೆ, ಅದು ಕೂಡ ಒಳ್ಳೆಯದೇ ಅಲ್ವಾ? ಸೊ ಹಾಗೆ ಈಗ ಆ ಕಾಂಟೆಸ್ಟೇ ಬೇರೆ, ಈಗಿರುವಂಥ ಸಂದರ್ಭನೇ ಬೇರೆ. ನನ್ನ ಪ್ರಕಾರ ನೀವೇನೇ ಹೇಳಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಪಕ್ಷ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡೋದು. ಬರೋ ಸಲನೂ ನಾವೇ ಬರ್ತೀವಿ, ಬರ್ದಿಟ್ಕೊಂಬಿಡಿ. ಕರೆಕ್ಟ್. ಅಂದ್ರೆ ಭವಿಷ್ಯ ಬೇರೆ ನುಡಿತಾ ಇದಾರೆ ಮುಂಚಿತವಾಗಿ, ಬರೋ ಟೈಮ್ ಕೂಡ ನಾವೇ ಬರ್ತೀವಿ ಅಂತ. ಅಂದ್ರೆ ಈಗ ನೆಕ್ಸ್ಟ್ ಬರೋ ಸರ್ಕಾರದಲ್ಲಿ ನಿಮ್ಮನ್ನ ನಾವು ಮಂತ್ರಿಯಾಗಿ ನೋಡ್ಬೋದಾ ಅಂತ? ಯಾಕಂದ್ರೆ ಆ ಒಂದು ಆಸ್ ಎ ಫ್ಯಾನ್ ಅಂದ್ರೆ ನಿಮ್ಮ ಅಭಿಮಾನಿಯಾಗಿ ಅಥವಾ ನಾನು ಪತ್ರಕರ್ತನಾಗಿ ಆಸೆ ಇರುತ್ತೆ. ಜಯಮಾಲ ಅವರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿ ಸಾಕಷ್ಟು ಬೆಳವಣಿಗೆ ಅಥವಾ ಹೊಸ ಹೊಸ ಯೋಜನೆಗಳನ್ನ ತರ್ತಿದ್ದಾರೆ. ಅವ್ರಿಗೆ ಏನಾದ್ರು ಮಂತ್ರಿ ಸ್ಥಾನ ಸಿಕ್ಕರೆ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಮಾಡ್ಬೋದು ಅಂತ. ಸೊ ಆತರ ಏನಾದ್ರು ಇದೆಯಾ ನಿಮಗೆ? ನನಗೆ ತಿಳಿದ ಮಟ್ಟಿಗೆ ನನಗೇನು ಇಲ್ಲ, ನಿಮಗಿದೆ, ನನಗಿಲ್ಲ. ಐ ಆಮ್ ಸಾರಿ, ನನಗೆ ಆ ಥರದ್ದು ಯಾವುದೇ ಇಲ್ಲ. ನಾನೀಗ ಒಂದು ಒಳ್ಳೆ ಜಾಗದಲ್ಲಿ ಕೂತಿದ್ದೀನಿ. ನನ್ನ ತಾಯಿ ಮನೇಲಿ ನಾನು ಕೂತ್ಕೊಂಡಿದ್ದೀನಿ. ಈ ನನ್ನ ತಾಯಿ ಮನೆ ಕೆಲಸನ ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟು ಹೋಗ್ತೀನಿ. ಮೇಡಮ್, ಇನ್ನ ಸಿನಿಮಾದ ವಿಚಾರವಾಗಿ ಇವಾಗ ಏನಂತಂದ್ರೆ ಕನ್ನಡದಲ್ಲಿ ಸಿನಿಮಾಗಳು ಸಾಕಷ್ಟು ವಿಭಿನ್ನ ಅಂದ್ರೆ ಹೊಸ ಹೊಸ ಶೈಲಿಯ ಚಿತ್ರಗಳು ಬರ್ತಿವೆ, ಪ್ರೇಕ್ಷಕರ ಮೆಚ್ಚುಗೆನ ಕೂಡ ಪಡಿತಿದೆ. ಆದ್ರೆ ಸಮಸ್ಯೆ ಏನಂತಂದ್ರೆ ಇಲ್ಲಿ ಥಿಯೇಟರ್ ಸಮಸ್ಯೆ. ಥಿಯೇಟರ್ದು ಹೊಸಬ್ರಿಗೆ ಅವಕಾಶ ಕೊಡ್ತಿಲ್ಲ. ಇದ್ರೂ ಅದು 1 ಶೋ 2 ಶೋ ಒಂದು ದಿನ ಇರೋದೇ ಹೆಚ್ಚು ಅನ್ನೋದು ಕೂಡ ಆಪಾದನೆ ಇದೆ. ಕಣ್ಮುಂದೆ ನಿದರ್ಶನಗಳು ಕೂಡ ಇದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಯಾವ ಸಿನಿಮಾಗೆ ಥಿಯೇಟರ್ ಸಿಕ್ಕಿಲ್ಲ ಹೇಳಿ? ಅವ್ರಿಗೆ ಥಿಯೇಟರ್ ಸಿಕ್ಕಿಲ್ಲ ಅಂತಂದ್ರೆ ನಾವು ಥಿಯೇಟರ್ ಕೊಡ್ಸೋಣ? ಇಲ್ಲ ರೀ, ಆ ಥರದ್ದು ಯಾವುದೂ ಇಲ್ಲ, ಖಂಡಿತ ಇಲ್ಲ. ಹೊಸಬ್ರು ಈ ತರ ಸಮಸ್ಯೆನ ಹೊಸಬ್ರೇ ನಮ್ಗೆ ಬಹಳ ಮುಖ್ಯ. ಹೊಸಬ್ರೇ ಇವತ್ತು ಇಂಡಸ್ಟ್ರಿನ ಉಳಿಸಿದ್ದಾರೆ. ಹೊಸಬ್ರ ಬಗ್ಗೆ ನಮ್ಗೆ ಅಪಾರ ಗೌರವ ಇದೆ. ಇಲ್ಲ ಆ ಥರದ್ದೇನಿಲ್ಲ. ಅವರಿಗೆ ಥಿಯೇಟರ್ ಬೇಕು ಅಂದ್ರೆ ನಾವು ಕೊಡಿಸ್ತೀವಿ. ಏನೇ ಅಂದ್ರೆ ಯಾವುದೇ ರೀತಿ ಸಮಸ್ಯೆ ಆತರ ಎದುರಿಸಿದ್ರೆ ಡೈರೆಕ್ಟ್ ಮೇಡಮ್ ಹತ್ರ ಬರ್ಬೋದು ಅಂತ. ನಮ್ಮ ಚೇಂಬರ್ನಲ್ಲಿ ಯಾರು ಯಾವಾಗ ಬೇಕಾದ್ರೆ ಬರ್ಬೋದ್ರಿ. ಅವ್ರದ್ದು ಸಂಸ್ಥೆ ಇದು, ಆಯ್ತಾ? ಸಂಸ್ಥೆ ಎಲ್ಲರದೂ ಕೂಡ. ಹಾಗಿದ್ದಾಗ ಆ ಥರದ ಸಮಸ್ಯೆ ಇಲ್ಲ, ನನ್ನ ಪ್ರಕಾರ ಇಲ್ಲ, ಯಾವುದು ಬಂದಿಲ್ಲ. ಸೊ ಇನ್ನೊಂದು ಪ್ರಶ್ನೆಯಲ್ಲಿ ಏನಂತಂದ್ರೆ ಅದ್ರ ಪ್ಲಸ್ ಮೈನಸ್ ನೀವು ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಇದು ಸಂಪೂರ್ಣ ನಿಮಗೆ ಗೊತ್ತಿರುತ್ತೆ ಮಾಹಿತಿ. ಅಂದ್ರೆ ಈಗ ನೆರೆ ಆಂಧ್ರದಲ್ಲಿ ಜಾರಿ ತಂದಿರೋ ಕಾನೂನು ಅಂದ್ರೆ ಒಂದು ಟಿಕೆಟ್ ಯಾವ್ದು ಮಲ್ಟಿಪ್ಲೆಕ್ಸ್ ಆಗಿ ಯಾವುದೇ ಆಗಲಿ ₹100 ಈ ತರ ಒಂದು ಟಿಕೆಟ್ ಅನ್ನು ನಿಗದಿ ಮಾಡಬೇಕು ಅಂತ ಇದು ಮಾಡಿದ್ದಾರೆ. ಸೊ ನಮ್ಮ ಕರ್ನಾಟಕದಲ್ಲಿ ಆ ತರ ಮಾಡಿದ್ರೆ ಅನುಕೂಲ ಆಗುತ್ತೆ ಅಥವಾ ಚಿತ್ರತಂಡಕ್ಕೆ ನಷ್ಟ ಆಗುತ್ತೆ ಅಂತ ಯಾವ್ದ್ರ ಬಗ್ಗೆ ಅಂದ್ರೆ ಪ್ಲಸ್ ಮೈನಸ್ ಯಾವ ತರ ಇದೆ ಅಂತ ಹೇಳ್ತೀರಾ ಮೇಡಮ್?
ಕೋರ್ಟಲ್ಲಿದೆ ಈ ಮ್ಯಾಟ್ರು. ಕರ್ನಾಟಕ ಸರ್ಕಾರ 200 ರೂಪಾಯಿ ಟಿಕೆಟ್ ಮಾಡಿದೆ. ಅದು ಸಾರ್ವಜನಿಕರಿಗೆ ಅಂದರೆ ನೋಡಿ, ನೀವೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ. ಈ 200 ರೂಪಾಯಿ ಟಿಕೆಟು ಅಂತ ಹೇಳ್ತಿದ್ದೀರಲ್ಲ, ಕೇಂದ್ರದಲ್ಲಿ ತಗೊಳ್ಳಿ, ಅಂದರೆ ಆಂಧ್ರದಲ್ಲಿ, ತಮಿಳ್ನಾಡಲ್ಲಿ, ಕೇರಳ ತಗೊಳ್ಳಿ, ಅಲ್ಲೆಲ್ಲ 150-200 ರೂಪಾಯಿ ಒಳಗಿರೋದು. ಓಕೆ, ನಮ್ಗೆ 200 ರೂಪಾಯಿ ಜನಕ್ಕೆ ಸಹಾಯ ಆಗಲಿ ಅಂತ, ಹೆಚ್ಚು ಥಿಯೇಟ್ರಿಗೆ ಜನ ಬಂದರೆ ಥಿಯೇಟ್ರು ತುಂಬಲಿ ಅಂತ, ಜನರಿಗೆ ಸಹಾಯ. ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತು ಹೇಳಿ? ಅನ್ನಭಾಗ್ಯ ಕೊಡ್ತು. ಸಿದ್ದರಾಮಯ್ಯವ್ರ ಅನ್ನಭಾಗ್ಯ ಕೊಟ್ಟರು. ಯಾರಿಗೆ ಕೊಟ್ಟರು? ಸಾರ್ವಜನಿಕರು ಯಾರೂ ಕೂಡ ಹಸದಿರಬಾರ್ದು ಅಂತ ಕೊಟ್ಟರು. ಶಕ್ತಿ ಯೋಜನೆ ತಂದರು. ಯಾರಿಗೆ ಕೊಟ್ಟರು? ಸಾರ್ವಜನಿಕವಾಗಿರ್ತಕ್ಕಂಥ ಸಾರ್ವಜನಿಕರಿಗೆ, ಅದರಲ್ಲೂ ಮಹಿಳೆಯರಿಗೆ, ಗಂಡನ ಹತ್ರ ಮಕ್ಕಳ ಹತ್ರ ಬೇಡ್ಕೋಬೇಕಾಗಿತ್ತು. ಒಂದು ತವ್ರ ಮನೆಗೆ ಹೋಗೋಕ್ಕೋ, ಅಥವಾ ಒಂದು ದೇವಸ್ಥಾನ ನೋಡೋಕ್ಕೋ, ಅಥವಾ ತನಗೆ ಬದುಕಲ್ಲಿ ತಾಯಿ ಮನೇನ ಕಣ್ಣಲ್ಲೇ ನೋಡಿರಲ್ಲ, ಯಾವ್ಯಾವ ಹಿಂಸೆನ ಅನುಭವಿಸ್ಕೊಂಡ್ರೂ ಕೂಡ ಆ ಮನೆಯಿಂದ ಹೊರಗೆ ಹೋಗ್ಬೇಕಂದ್ರೆ ಇಲ್ಲ ಮಗನ ಹತ್ರ ಬೇಡಬೇಕು, ಇಲ್ಲ ಗಂಡನ ಹತ್ರ ಬೇಡಬೇಕು, ಯಾರ ಹತ್ರ ಬೇಡಬೇಕು. ಇಂಥ ಸಂದರ್ಭದಲ್ಲಿ ಸರ್ಕಾರ ಸಾರ್ವಜನಿಕರ ಬಗ್ಗೆ ಆಲೋಚನೆ ಮಾಡ್ತು. ಇಲ್ಲಿವರೆಗೂ ಸಿದ್ದರಾಮಯ್ಯ ಸಾಹೇಬರು ಬರೋಕ್ಕಿಂತ ಮುಂಚಿನ ಸರ್ಕಾರಗಳವರೆಗೂ ಕೇವಲ ಸರ್ಕಾರಗಳು ರಸ್ತೆ ಯೋಜನೆ ಈ ಥರ ಮಾಡ್ತಿತ್ತು. ಇಲ್ಲಿ ಗ್ಯಾರಂಟಿ ಯೋಜನೆ ಬಂತಲ್ಲ, ಮನೆಯಲ್ಲಿರ್ತಕ್ಕಂಥ ಹೆಣ್ಣಿಗೆ 2,000 ರೂಪಾಯಿ ಕೊಡುವಂಥದ್ದು ತಿಂಗಳಿಗೆ, ಅಥವಾ ಎಲೆಕ್ಟ್ರಿಸಿಟಿಯಲ್ಲಿ ಹೆಣ್ಮಕ್ಳುಗಳಿಗೆ, ಹೆಚ್ಚು ಹೊತ್ತು ಓದುವಂಥ ಮಕ್ಕಳುಗಳಿಗೆ ಸಹಾಯ ಆಗಲಿ ಅಂತ ಮಾಡಿದ್ದು. ಈ ಎಲ್ಲ ಕಾಂಗ್ರೆಸ್ಸಿನ ಯೋಜನೆಗಳನ್ನು ನೀವು ಒಂದು ಸೆಕೆಂಡ್ ಯೋಚನೆ ಮಾಡಿ, ಇವೆಲ್ಲವೂ ಕೂಡ ಬಂದು ಮಾಡಿರೋದು ಸಾರ್ವಜನಿಕರಿಗೆ ಇದ್ರ ಲಾಭ ಹೋಗಬೇಕು ಅಂತ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಈ ಥರ ಮಾಡಿರೋದು. ಈ ಗ್ಯಾರಂಟಿ ಯೋಜನೆ ಈ ಕಾರಣದಿಂದಾಗಿನೇ ಗೆದ್ದಿರೋದು ಕೂಡ. ಇವತ್ತಿಗೂ ನಾನು ಹೇಳ್ತೀನಿ, ಆ ಗ್ಯಾರಂಟಿ ಯೋಜನೆಯ ಯಶಸ್ಸಿನ ಫಲವನ್ನು ಇಟ್ಕೊಂಡೇ ಇನ್ನೊಂದು ಹೇಳ್ತೀನಿ, ಬರೋ ಸಲವು ಕೂಡ ಕಾಂಗ್ರೆಸ್ಸೇ ಬರೋದು ಅಂತ. ಅಂದ್ರೆ ಪಕ್ಕ ಪ್ಲಾನು ಮತ್ತೆ ಪಕ್ಕ ಭವಿಷ್ಯ ಬೇರೆ ಹೇಳ್ತಾ ಇದ್ದೀರಾ, ನಾವೇ ಬರೋದು ಅಂತ. ಸೊ ಖಂಡಿತ ಮೇಡಮ್, ಅದೇ ನೀವು ಹೇಳ್ದಂಗೆ ಕೂಡ ಅದೇ ತರ ಆಗ್ಲಿ, ಜನಗಳಿಗೆ ಒಳ್ಳೇದಾದ್ರೆ ಸಾಕು. ಕರ್ನಾಟಕ ಜನತೆಗೆ ಯಾರು ಬಂದ್ರು ಒಳ್ಳೇದಾಗ್ಲಿ, ಅದರಲ್ಲೂ ನೀವು ಒಳ್ಳೇದ್ ಮಾಡ್ತಾ ಇದ್ದೀರಾ. ಅದ್ರ ಜೊತೆಗೆ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಕೂಡ ಒಳ್ಳೆ ಅಭಿವೃದ್ಧಿಗಳು ಬರ್ತಿದೆ, ಒಳ್ಳೆ ಪ್ಲಾನ್ಗಳು, ಹೊಸ ಯೋಜನೆಗಳು ಬರ್ತಾ ಇದೆ. ಸೊ ಇದೇ ತರ ಮಾಡಿ ನಮ್ಮ ಬಾಸ್ ಟಿವಿ ಜೊತೆ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ ಮೇಡಮ್. ನಿಮ್ಗೆ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ರೀ, ನಿಮಗೂ ಕೂಡ ತುಂಬಾ ಒಳ್ಳೇದಾಗ್ಲಿ. ಬಾಯ್. ಇದಿಷ್ಟು ಜೈಮಾಲ್ ಅವರ ಮಾತು. ಕ್ಯಾಮರಾ ಪರ್ಸನ್ ಲಿಕ್ಕಿ ಜೊತೆ ತೀರ್ಥ ಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.